ನಾವು ನ್ಯೂಸ್ ಅವರೇ ಸರ್. ಮೇಡಮ್ ಇಲ್ಲಿ ನೋಡಿ. ಓಕೆ, ಎಲ್ಲ ವಿಪ್ರ ಬಾಂಧವರಿಗೆ ನಮಸ್ಕಾರಗಳು. ಎಲ್ಲ ವಿಪ್ರ ಬಾಂಧವರಿಗೆ ನಮಸ್ಕಾರಗಳು. ಇದು ನನ್ನ ವಿಜಯ ಅಲ್ಲ, ನಮ್ಮ ಹಿರಿ ವಿಪ್ರ ಬಾಂಧವರು ನನಗೆ ಆಶೀರ್ವಾದ ಮಾಡಿ ಕೊಟ್ಟಿರುವಂಥ ಒಂದು ವಿಜಯ. ಈ ವಿಜಯದಲ್ಲಿ ಎಲ್ಲ ನನ್ನ ಸ್ನೇಹಿತರು, ನನ್ನ ಜೊತೆ ಕೆಲಸ ಮಾಡಿದ ಕಾರ್ಯಕರ್ತರಿಗೆ ನಾನು ಈ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೂ ಗಾಯತ್ರಿ ಭವನಕ್ಕೆ ಮತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಗೆ ಒಂದು ಗೋಲ್ಡನ್ ಎರ ಶುರುವಾಯಿತು ಅಂತ ಹೇಳೋಕ್ಕೆ ಈ ಸಮಯದಲ್ಲಿ ಇಷ್ಟಪಡ್ತೀವಿ. ಮುಂದಿನ ದಿನಗಳಲ್ಲಿ ನಾವು ಏನು ನಮ್ಮ ಪ್ರಣಾಳಿಕೆಯನ್ನು ಕೊಟ್ಟಿದ್ದೀವೋ ಹಾಗೂ ಏನು ಭರವಸೆಗಳನ್ನು ಈಡೇರಿಸಿದ್ದೀವೋ ಅದನ್ನು ಖಂಡಿತ ನಾವು ಈಡೇರಿಸ್ತೀವಿ. ಡೇ 1 ಅಂದರೆ ಮೊದಲನೇ ದಿನದಿಂದಲೇ ಏನು ಇವತ್ತು ಗೊಂದಲಗಳು ಉಂಟಾಗಿ ಸುಮಾರು ಸಾವಿರಾರು ಜನಗಳು ಮತ ಹಾಕದೆ ವಾಪಸ್ ಹೋಗಿದ್ದೀರಾ, ನಾನು ಹಳಬರಪರವಾಗಿ ಕ್ಷಮಾಪಣೆಯನ್ನು ಯಾಚಿಸುತ್ತಾ ಇದನ್ನು ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಕರೆಕ್ಷನ್ ಮಾಡಿ ನಮಗೆ ಒಂದು ಡಿಜಿಟಲ್ ಕಾರ್ಡ್ ಮುಖಾಂತರ ನಮ್ಮ ಇಡೀ ಮಹಾಸಭಾದ ಮೆಂಬರ್ಶಿಪ್ಪನ್ನು ಚೇಂಜ್ ಮಾಡ್ತೀವಿ ಅಂತ ಹೇಳಿ. ನಮಸ್ಕಾರ. ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಮಹಾಚುನಾವಣೆಯಲ್ಲಿ ಇದು ಮಹಾ ಸಮರವೇ ಆಗಿತ್ತು. ಇದರಲ್ಲಿ ನಮ್ಮ ಅಧ್ಯಕ್ಷೀಯ ಅಭ್ಯರ್ಥಿಯಾದ ರಘುನಾಥ್ ಅವರು ತುಂಬ ಅಂತರದಿಂದ ಗೆದ್ದಿದ್ದಾರೆ. ಅವರಿಗೆ ಫಸ್ಟ್ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ನನ್ನ ಬಸವನಗುಡಿ. ನನಗೆ ನಾರ್ತ್ ಏರಿಯಾ ಅಷ್ಟು ಪರಿಚಯ ಇರಲಿಲ್ಲ. ನೀನು ಕೆಲಸ ಮಾಡ್ತೀಯ, ನೀನು ಗೆಲ್ತೀಯ, ನನ್ನ ಆಶೀರ್ವಾದ ಇದೆ ಹೋಗು ಅಂತೇಳಿ ನಮ್ಮ ರಘುನಾಥ್ ಸರ್ ಹೇಳಿದ್ರು. ಅವರ ಆಜ್ಞೆ ಮೇರೆಗೆ ನಾನು ನಾರ್ತಿಂದ ಕಂಟೆಸ್ಟ್ ಮಾಡಿದೆ ಜಿಲ್ಲಾ ಪ್ರತಿನಿಧಿಯಾಗಿ. ಇವತ್ತು ಟಾಪರ್ ಆಗಿ ಗೆದ್ದಿದ್ದೀನಿ. ಅದು ತುಂಬ ಸಂತೋಷ ಇದೆ ನನ್ನಲ್ಲಿ. ಮತ್ತು ನಮ್ಮ ಅಧ್ಯಕ್ಷರು ಏನೇನು ನಮ್ಮ ಮ್ಯಾನಿಫೆಸ್ಟೋಲ್ಲಿ ಕೊಟ್ಟಿದ್ದಾರೆ ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ನಾವು ಜಿಲ್ಲಾ ಪ್ರತಿನಿಧಿಗಳು ಖಂಡಿತ ನಾವು ಟ್ರೈ ಮಾಡ್ತೀವಿ, ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ. ಸರ್, ಎಷ್ಟು ಓಟಿಂದ ಗೆದ್ದಿದೆ ಸರ್? 1140 ನನಗೆ ಬಂದಿರೋ ಟೋಟಲ್ ಮತಗಳು. ನಮಗೆ ಅಧ್ಯಕ್ಷರಿಗೆ 1930 ಟೋಟಲ್. ಇದರಲ್ಲಿ 1300 ಚಿಲ್ಲರೆ ನಮ್ಮ ಅಧ್ಯಕ್ಷರಿಗೆ ಬಂದಿದೆ ಸರ್. ಸರ್, ಗೆದ್ದಿದ್ದೀರಾ, ಜನರು ವೋಟರ್ಸ್ಗೆ ಏನು ಹೇಳ್ತೀರಾ ಸರ್? ಏನಿಲ್ಲ ಸರ್, ಇವತ್ತವರೆಗೂ ಏನು ಹೇಳೋದೇನಿಲ್ಲ. ಇನ್ನು ಕೆಲಸ ಮಾಡಿ ತೋರಿಸ್ಬೇಕು. ನಾವು ಮಾತಾಡೋದಿಲ್ಲ, ಕೆಲಸ ಮಾಡಿ ತೋರಿಸ್ತೀವಿ ಸರ್. ಮುಂದಿನ ಕೆಲಸಗಳು ಯಾವ್ಯಾವ ರೀತಿ ಸರ್? ಫಸ್ಟು ಮೆಂಬರ್ಶಿಪ್ ಡ್ರೈವ್ ಮಾಡಬೇಕು ಅಂತಿದ್ದೀವಿ. ಮತ್ತು ಒಂದು 100 ಕೋಟಿ ನಿಧಿ ಸಂಗ್ರಹ ಮಾಡಬೇಕು ಅಂತ ಒಂದು ಇದಿಟ್ಕೊಂಡಿದ್ದೀವಿ. ಅದರಲ್ಲಿ ಆದಮೇಲೆ ಒಂದು ಶಾಲೆ ಆಗ್ಬೋದು, ಒಂದು ಹಾಸ್ಪಿಟ್ಲ್ ಆಗ್ಬೋದು, ಒಂದು ಕಾಲೇಜ್ ಆಗ್ಬೋದು ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರಿಗೆ ಆಸೆ ಇದೆ. ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ನಾವು ಅವ್ರ ಜೊತೆಗೆ ಕೈ ಜೋಡಿಸ್ತೀವಿ ಸರ್. ತಾವು ಒಟ್ಟು ತಮ್ಮ ಕಡೆಯಿಂದ ಎಷ್ಟು ಮೆಂಬರ್ಶಿಪ್ ವಿನ್ ಆಗಿದೆ? ಇನ್ನು ಅದಕ್ಕೆ ಡೀಟೇಲ್ಸ್ ನಮಗೆ ಬಂದಿಲ್ಲ, ಬರ್ತಾ ಇದೆ. ಯಾಕೆಂದರೆ 4-5 ಕಡೆ ಇಲ್ಲಿ ಬ್ಯಾಂಗ್ಳೂರಲ್ಲಿ 3 ಕಡೆ ಚುನಾವಣೆ ನಡೆದಿದೆ, ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲೂ ನಡೆದಿದೆ. ಅದರದ್ದು ಒಟ್ಟು ಬರಬೇಕು. ಅದೆಲ್ಲ ಬರೋಷ್ಟೊತ್ತಿಗೆ ರಾತ್ರಿ ಒಂದು 8-9 ಗಂಟೆ. ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ನಡೆದಿದೆ. ರಾಜ್ಯಾದ್ಯಂತ ಸದ್ದು ಮಾಡಿತ್ತು. ಆದರೆ ನಮ್ಮ ರಘುನಾಥ್ ತಂಡದ ಅಭ್ಯರ್ಥಿಗಳು ರಾಜ್ಯಾದ್ಯಂತ ಜೈಬೇರಿ ಬರೆಸಿದ್ದಾರೆ. ಅದೇ ರೀತಿ ನಾನು ಜೈಬೇರಿ ಬರೆಸಿದ್ದೀನಿ. ನಮ್ಮ ಬೆಂಗಳೂರು ಗ್ರಾಮದ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಅತಿ ಶೇಕಡ 75-80% ಮತದಾನ ಆಗಿದೆ. ಅದೇ ರೀತಿ ನನಗೂ ಅತ್ಯಧಿಕ ಮತಗಳಿಂದ ನಮ್ಮ 4 ತಾಲೂಕಿನ ದೊಡ್ಡಬಳ್ಳಾಪುರ, ನೆಲಮಂಗಲ, ದೇವನಹಳ್ಳಿ, ಹೊಸಕೋಟೆ 4 ತಾಲೂಕಿನ ಎಲ್ಲ ವಿಪ್ರ ಬಾಂಧವರು ಅತ್ಯಧಿಕ ಮತಗಳನ್ನು ನೀಡಿ ನಮಗೆ ಆಶೀರ್ವಾದ ಮಾಡಿದ್ದಾರೆ. ನಾನು ಅವರಿಗೆ ಅಭಿನಂದನೆ ತಿಳಿಸ್ತೀನಿ. ಎಷ್ಟು ಓಟಿಂದ ಗೆದ್ದಿದ್ದೀರಿ? ಸುಮಾರು 362 ಅಂತರದಿಂದ ಗೆದ್ದಿದ್ದೀವಿ ಸರ್. ಮುಂದಿನ ನಿಮ್ಮ ಈ ಒಂದು ಗೆಲುವಿಗೆ ಕಾರಣಕರ್ತರಾಗಿರೋರ್ಗೆ ಹೇಳ್ತೀರಾ? ನನ್ನ ಗೆಲುವಿಗೆ ಕಾರಣಕರ್ತರು ಎಲ್ಲ ವಿಪ್ರ ಮುಖಂಡರು, ಮತ ಇರೋರಾಗಿರ್ಬೋದು, ಮತ ಇಲ್ಲದಿರೋರಾಗಿರ್ಬೋದು, ನನಗೆ ಎಲ್ಲ ಥರ ಸಹಕಾರ ಕೊಟ್ಟು ಅವರು ನಾನೇ ಅಭ್ಯರ್ಥಿ ಅಂತ ನಾನು ಏನು ಕೆಲಸ ಮಾಡಿ ನನಗಿನ ಹೆಚ್ಚಿಗೆ ಎಲ್ಲರೂ ಕೆಲಸ ಮಾಡಿ ನಾನು ಜಯ ಮಾಡೋದಕ್ಕೆ ಅವ್ರದ್ದು ಭಾರಿ ಶ್ರಮ ಇದೆ. ಮುಂದಿನ ಅಜೆಂಡಾ ಸರ್ ತಮ್ಮ? ಮುಂದಿನ ಅಜೆಂಡಾ ನಾವು ನಮ್ಮ ಸಂಘಕ್ಕೆ ಒಂದು 100 ಕೋಟಿ ಕ್ರೋಢೀಕರಣ ಮಾಡಿ ನಾವು ಬೇರೆ ವಿದ್ಯಾಭ್ಯಾಸದ ಕಡೆ ಆಗಿರ್ಬೋದು, ಒಂದು ವೃದ್ಧಾಪ್ಯ ಆಗಿರ್ಬೋದು, ಅದ್ರ ಕಡೆ ಗಮನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ನಮ್ಮ ಅಧ್ಯಕ್ಷರು ಏನು ತೀರ್ಮಾನ ತಗೊಂಡ್ರೆ ನಾವು ಖುಷಿಯಾಗಿದೆ. ರಘುನಾಥ್ ಅವರ ಒಂದು ತಂಡ ಮತ್ತು ರಘುನಾಥ್ ಅವರ ಒಂದು ಆಶೀರ್ವಾದ ಎಲ್ಲದಕ್ಕೂ ಕಾರಣ ರಘುನಾಥ್ ಅವರು ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರು ಏನು ನಮಗೆ ಸಹಕಾರ ಕೊಟ್ಟು ಮನೆ ಮನೆಗೆ ಕೆಲಸ ಮಾಡಿದ್ದಾರೆ. ಅವರೆಲ್ಲರ ಪರಿಶ್ರಮ ಇವತ್ತು ನಮ್ಮ ಗೆಲುವು. ಸರ್, ಎಷ್ಟು ಓಟಿಂದ ಗೆದ್ದಿದ್ದೀರಿ? ಸರ್, 1.25 ಸಾವಿರ ಕೊಟ್ಟಿದ್ದೀವಿ.